ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾಂ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ವಿಶೇಷವಾಗಿ ಕಟ್ಟಕಡೆಯದಾಗಿ ಮೀನರಾಶಿಯಲ್ಲಿ ಗುರು ಗೋಚಾರ ಫಲಗಳನ್ನು ತಿಳಿಯೋಣ. ನೋಡಿ, ಎಲ್ಲ ರಾಶಿಯವರು ಮೇಷರಾಶಿಯಿಂದ ನಾವು ಹೇಳ್ತಾ ಬಂದ್ವಿ. ಕಡೆಯದಾಗಿ ಮೀನರಾಶಿಯವರು ಕಾಯ್ತಾ ಇರ್ತಾರೆ. ವಿಶೇಷವಾಗಿ ಮೀನರಾಶಿಯಲ್ಲಿ ಗುರು ತನ್ನ ಸ್ವಂತ ಮನೆಯಲ್ಲಿ ಗುರು ಆಗಿರ್ತಾನೆ. ಸ್ವಂತ ಮನೆಯ ಗುರು ಆಗಿರೋದು ತುಂಬ ಅದೃಷ್ಟ ಯೋಗವನ್ನು ಕೊಡ್ತಾನೆ. ನೋಡಿ, ಅವನ ಸ್ವಂತ ಮನೆ ಆಗಿರೋದು ಆದರೂ ಮೋಕ್ಷ ಸ್ಥಾನ. ಇವರು ಮೀನರಾಶಿ ಅಂದರೆ ಯಾವ ರೀತಿ ಗುರು ಅಂದರೆ ಸರ್ವಿಸ್ ಓರಿಯೆಂಟಿಯಲ್. ಇವರು ಯಾವುದೇ ಅಪೇಕ್ಷೆ ಇಲ್ಲದೇ ಸಮಾಜ ಸೇವೆ ಕೆಲಸ ಮಾಡೋರು ಆಗಿರ್ತಾರೆ. ಮೀನರಾಶಿ ಅಂದರೆ ಮೋಕ್ಷ ಸ್ಥಾನ, 12ನೇ ಮನೆ ಅಂತ ಹೇಳ್ತೀವಿ. 12ನೇ ಮನೆ ಗುರು ಇವರಿಗೆ ಈ ರೀತಿ ಲಾಭವನ್ನು ಕೊಡ್ತಾನೆ. ನೋಡಿ, ಅದೇ ರೀತಿ ಜನ್ಮ ಯಾವ ರಾಶಿಯಲ್ಲಿದ್ದರೆ ಎಷ್ಟನೇ ಮನೆಯಲ್ಲಿದ್ದರೆ ಗುರು ಲಾಭ ಅನ್ನೋದನ್ನು ನೋಡೋಣ. ಮೊದಲಿಗೆ 2, 5, 7, 9, 11ರಲ್ಲಿದ್ದರೆ ಗುರು ಶುಭವನ್ನೇ ಕೊಡ್ತಾನೆ. ಅದೇ ರೀತಿ 1, 3, 4, 6, 8, 10, 12ರಲ್ಲಿ ಅಶುಭ ಫಲ ಕೊಡ್ತಾನೆ ಅಂತ ತಿಳ್ಕೊಬೇಕು. ಮೊದಲು ಫಸ್ಟ್ ಪಾಯಿಂಟ್ ಅಂತ ತಿಳ್ಕೊಬೇಕು. ಆಮೇಲೆ ಗುರು ದೃಷ್ಟಿ ಎಲ್ಲೆಲ್ಲಿದೆ ಅಲ್ಲಿ ಶುಭ, ಎಲ್ಲಿ ದೃಷ್ಟಿ ಇಲ್ಲ ಅಲ್ಲಿ ಅಶುಭ. ಗುರು ದೃಷ್ಟಿಯನ್ನು ತಿಳ್ಕೊಬೇಕು. ಗುರು ಎಷ್ಟನೇ ಮನೆಯಲ್ಲಿದ್ದಾನೆ ಅಂತ ತಿಳ್ಕೊಬೇಕು. ಮೊದಲಿಗೆ ಅಶುಭನ ಶುಭ ಅಂದರೆ 2, 5, 7, 9, 11 ಶುಭ, 1, 3, 4, 6, 8, 10, 12 ಅಶುಭ. ಫಸ್ಟ್ ಇನ್ ಪಾಯಿಂಟ್ ತಿಳ್ಕೊಬೇಕು. ಮತ್ತು ಯಾವುದು ಮಿತ್ರ ಸ್ಥಾನ, ಯಾವುದು ಶತ್ರು ಸ್ಥಾನದಲ್ಲಿ ಗುರು ಇದ್ದಾನೆ ಅದರ ಮೇಲೆ ಬಲಾಬಲಗಳ ಅಳತೆಯನ್ನು ಮಾಡಬೇಕು. ಆ ವ್ಯಕ್ತಿಯ ಜ್ಞಾನವನ್ನು ಅಳೆಯದೆ ಆ ರಾಶಿಯಲ್ಲಿ ಗುರು ಆಗಿರ್ತಾನೆ. ನೋಡಿ, ಎಷ್ಟು ವಿದ್ಯೆ ಜ್ಞಾನ ಇದೆ ಅಂತ, ಎಷ್ಟು ವಿದ್ಯೆ ಇದೆ ಅಂತಲ್ಲ, ಎಷ್ಟು ಜ್ಞಾನ ಇದೆ, ಎಷ್ಟು ಸೌಜನ್ಯತೆ ಇದೆ ಇವರಿಗೆ. ಆ ಗುರು ಅಂದರೆ ಈ ರೀತಿ ಅವರ ಮಾತುಗಳು ಯಾವ ರೀತಿ ಇರುತ್ತೆ, ಈ ರೀತಿ ಅವೆಲ್ಲನೂ ಆ ವ್ಯಕ್ತಿ ಗುರುಗ್ರಹನೇ ತೀರ್ಮಾನಿಸುತ್ತೆ. ಹೆಚ್ಚು ಗುರುಗ್ರಹ. ಆಮೇಲೆ ಶನಿದೇವರು ಕರ್ಮಾಧಿಪತಿ, ಇದು ಧರ್ಮಾಧಿಪತಿ, ಅದು ಕರ್ಮಾಧಿಪತಿ. ಈ ರೀತಿ ಗುರುಗ್ರಹನ ತಿಳ್ಕೊಂಡು ನಿಮ್ಮ ಜೀವನವನ್ನು ಉಜ್ವಲವನ್ನು ಮಾಡ್ಕೋಬೇಕು. ಅದೇ ರೀತಿ ಲಗ್ನಗುರು, ಜನ್ಮಗುರು ನರೋದುಃಖ ಅಂತ ಹೇಳ್ತೀವಿ. ಲಗ್ನಕ್ಕೆ ಗುರು ಇದ್ದರೆ ಮೀನರಾಶಿಯವರಿಗೆ ಜಲತತ್ವವಾಗಿ ಸ್ವಲ್ಪ ಶ್ರಮಪಟ್ಟು ನಿರಾಶೆಯಿಂದ ವರ್ಕ್ ಮಾಡೋರು ಆಗಿರ್ತಾರೆ. ಸುಮ್ಮನೆ ಮಾಡ್ತಿರ್ತಾರೆ. ಗುರುಜಿ ಯಾವುದೋ ಆಸೆನೇ ಇದೆ, ಹೆಚ್ಚು ಆಸೆ ಪಡೋಂಥದ್ದಲ್ಲ, ಸುಮ್ಮನೆ ವರ್ಕ್ ಮಾಡಬೇಕು. ಸೋಷಿಯಲ್ ವರ್ಕ್ ಯಾವುದೇ ಇದ್ದರೂ ಈ ರೀತಿ ಅವರು ವರ್ಕ್ ಮಾಡೋದಾಗಿರುತ್ತೆ. ಯಾವ ರೀತಿ ಅಂದರೆ ಸರ್ವಿಸ್ ಓರಿಯೆಂಟಿಯಲ್ ಅಂತ ಹೇಳ್ತೀವಿ ನಾವು. ಈ ಸರ್ವಿಸ್ ಯಾವುದೇ ಒಂದು ನಿರೀಕ್ಷೆ ಅಪೇಕ್ಷೆಗಳು ಇಲ್ದಲೇ ಮಾಡೋಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಜನ್ಮಗುರು ನರೋದುಃಖ ಅಂದರೆ ಹೆಚ್ಚು ಲಾಭಗಳನ್ನು ಅನುಭವಿಸಲು ಆಗ್ತಾ ಇರಲ್ಲ. ಇವ್ರಿಗೆ ದುಡ್ಡು ಕಾಸು ಬರುತ್ತದೆ, ಇವರು ಶ್ರಮ ಪಡ್ತಿರ್ತಾರೆ, ಇವ್ರ ಮೇಲಿನವರು ಲಾಭ ತೊಗೊತಾ ಇರ್ತಾರೆ. ಆ ರೀತಿ ಇವರಿಗೆ ಸ್ವಲ್ಪ ಹೆಚ್ಚು ಬರೋಂಥದ್ದು. ಆದರೂ ಮೋಕ್ಷ ಸ್ಥಾನವನ್ನು ಹೊಂದವರು. ನೋಡಿ, ಮೋಕ್ಷ ರಾಶಿ ಆಗಿರುತ್ತದೆ. ಮೀನರಾಶಿ ಬಂದು ಮೋಕ್ಷ ರಾಶಿ, 12ನೇ ವ್ಯಯಸ್ಥಾನ ಅಂತ ಹೇಳ್ತೀವಿ. ಮೋಕ್ಷ ರಾಶಿ ಆಗಿರೋದು ಈ ರೀತಿ ಇವರಿಗೆ ಫಲ. ಅದೇ ರೀತಿ ಧನಸ್ಥಾನದಲ್ಲಿ ಗುರು ಇದ್ದರೆ ತುಂಬ ಅದೃಷ್ಟ ಯೋಗ ಲಾಭವನ್ನು ಕೊಡ್ತಾನೆ. ಯಾಕಂದರೆ ಅಗ್ನಿ ತತ್ವದಲ್ಲಿ ಅಗ್ನಿಗ್ರಹ ಇರೋದು ತುಂಬ ಲಾಭ ಆಗಿರುತ್ತದೆ. ನೋಡಿ, ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಧನಸ್ಕಾರಕ ಗುರು ಧನಸ್ಥಾನದಲ್ಲಿದ್ದರೆ ಫೈನಾನ್ಸಿಯರ್, ಮ್ಯಾನೇಜರ್, ಅಕೌಂಟೆಂಟ್, ಈ ರೀತಿ ದುಡ್ಡು ಹಣಕಾಸು ಲೇವಾದೇವಿ ಮಾಡೋರಾಗಿರ್ತಾರೆ. ಈ ರೀತಿ ಅರ್ಥ ಮಾಡ್ಕೋಬೇಕು. ಧನಸ್ಥಾನದಲ್ಲಿ ಧನಾಧಿಪತಿ ಏನಾದರೂ ಬಂದರೆ ಒಟ್ಟು ದಿನ ಬೆಳಕರೆದ್ರೆ ಇವ್ರ ಕೈಯಲ್ಲಿ ದುಡ್ಡನ್ನು ನೋಡ್ತಾ ಇರ್ತಾರೆ ಅಂತ ಅನ್ಕೋಬೇಕು. ಅದೇ ರೀತಿ 3ನೇ ಸ್ಥಾನ ಉಪಚಯ ಸ್ಥಾನ ಅಂತ ಹೇಳ್ತೀವಿ. 3ರಲ್ಲಿ ಗುರು ಬಂದ್ರೂ ಇವ್ರಿಗೆ ಸ್ವಲ್ಪ 50-50 ಫಲ ಅಂತ ಹೇಳ್ತೀವಿ. ಆದರೆ ಇವ್ರಿಗೆ ಸಹೋದರಿಯರು ತುಂಬ ಮಾರ್ಗದರ್ಶನ ಕೊಡೋರು ಆಗಿರ್ತಾರೆ ಅಂತ ಹೇಳ್ಕೋಬಹುದು. 3ನೇ ಸ್ಥಾನದಲ್ಲಿ ಗುರು ಇರೋದು ಎಷ್ಟನೇ ಮನೆ ನೋಡ್ತಾನೆ ಅಂದರೆ 9ನೇ ಮನೆ ನೋಡೋದು ತುಂಬ ಅದೃಷ್ಟವಾಗಿಬಿಡುತ್ತೆ. 9ನೇ ಮನೆ ನೋಡಿ ಇವರಿಗೆ ಲಾಭವನ್ನು ಕೊಡ್ತಾನೆ. ಮತ್ತು 4ನೇ ಸ್ಥಾನ ಮಿಥುನ ರಾಶಿ ಆಗಿರ್ತದೆ. ಮೀನರಾಶಿಯಿಂದ 4ನೇ ಮನೆ ಬಂದು ಮಿಥುನ ರಾಶಿಯಲ್ಲಿ ಗುರು ಬಂದ್ರೂ ಇಲ್ಲಿ ಕೇಂದ್ರಾಧಿಪತ್ಯ ಉಂಟಾಗಿ ಕೌಟುಂಬಿಕ ಕಲಹಗಳು, ವಿರೋಧ, ಸ್ವಲ್ಪ ವಾದ ವಿವಾದಗಳು, ಬೇಜಾರ ಈ ರೀತಿ ಬರೋಂಥದ್ದು. ಎಜುಕೇಷನ್, ಲೋವರ್ ಎಜುಕೇಷನ್ ಅಂತ ಹೇಳ್ತೀವಿ. ಅಲ್ಲಿನೂ ಸ್ವಲ್ಪ ಪರವಾಗಿಲ್ಲ, ಅನುಕೂಲತೆ ಬರುತ್ತೆ. ಆದರೆ ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತೀವಿ. ಆ ದೋಷಕ್ಕೆ ಏನು ಪರಿಹಾರ ಕಡೆದಾಗಿ ತಿಳಿತಾ ಹೋಗೋಣ. ಅಲ್ಲಿ ಪಂಚಮದಲ್ಲಿ ಗುರು, ಕರ್ಕಾಟಕ ರಾಶಿಯಲ್ಲಿ ಪಂಚಮದಲ್ಲಿ ಗುರು ಆದ್ರಂತರೂ ತುಂಬ ಅದೃಷ್ಟ ಯೋಗವನ್ನು ಮಾಡ್ತಾನೆ. ಯಾಕಂದರೆ ಉಚ್ಚ ಸ್ಥಾನಕ್ಕೆ ಕರ್ಕಾಟಕ ರಾಶಿಯಲ್ಲಿ ಮೀನರಾಶಿಯಿಂದ 5ನೇ ಮನೆ ಬಂದು ಕರ್ಕಾಟಕ ರಾಶಿ ಆಗಿರುತ್ತೆ. ಅಲ್ಲಿ ಉಚ್ಚ ಸ್ಥಾನ ಇರೋದು ಇವರಿಗೆ ಸಂತಾನ ಯೋಗದಲ್ಲಿ ವಿಳಂಬ ಆದ್ರೂ ಹೆಸರು, ಕೀರ್ತಿವಂತರು, ಮಕ್ಕಳು ಹುಟ್ಟಿಂದ ಇವರಿಗೆ ಅದೃಷ್ಟ ಯೋಗಗಳು ಬರೋಂಥದ್ದು ಆಗುತ್ತೆ. ಪೂರ್ವ ಪುಣ್ಯ
ದೇವರಿಂದ ಅನುಗ್ರಹಗಳು, ಮಠಮಾನ್ಯಗಳು, ಅಧಿಕಾರ, ಯೋಗ, ಅದೃಷ್ಟ, ಗೌರವ ಎಲ್ಲನೂ ಸಿಗೋಂಥದ್ದು ಆಗುತ್ತದೆ. 5ನೇ ಮನೆಯಲ್ಲಿ ಇದ್ಕೊಂಡು ಮತ್ತೆ 9ನೇ ದೃಷ್ಟಿಯಿಂದ ಗುರು ಲಗ್ನ ನೋಡೋದು, ಈ ರೀತಿ ಅದೃಷ್ಟ ಯೋಗವನ್ನೇ ಕೊಡ್ತಾನೆ. ಅದೇ ರೀತಿ 6ನೇ ಮನೆ ನೋಡ್ರಿ, 6ರಲ್ಲಿ ಬಂದ್ರೆ ಶತ್ರುಸ್ಥಾನ ಅಂತ ಹೇಳ್ತೀವಿ. ಇವ್ರಿಗೆ ಮೀನರಾಶಿಗೆ 6ನೇ ಮನೆ ಶತ್ರುಸ್ಥಾನ ಆಗಿರ್ತದೆ. ಸಿಂಹ ರಾಶಿಯಲ್ಲಿ ಗುರು ಬಂದ್ರೂ ಇವರು ಸ್ವಲ್ಪ 50-50 ಕಡಿಮೆ ಲಾಭಗಳು ಉಂಟಾಗುತ್ತದೆ. ಸಾಧನೆಗಳಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡೋರು ಆಗ್ತಾರೆ. ಅದೇ ರೀತಿ 7ಮಕ್ಕೆ ಗುರು, ಕನ್ಯಾ ರಾಶಿಯಲ್ಲಿ ಗುರು ಬಂದ್ರೂ ನೇರ ದೃಷ್ಟಿ, ರಾಶಿಯಲ್ಲಿ ಇದ್ದಕ್ಕಿಂತ ನೋಡೋದಿದೆಯಲ್ಲ ಅದು ತುಂಬ ಲಾಭ. ಗುರು ನೋಡೋ ದೃಷ್ಟಿ 1,00,000 ಕೋಟಿ ಪುಣ್ಯ. 7ನೇ ಮನೆ ದೃಷ್ಟಿ ಕನ್ಯಾ ರಾಶಿಯಲ್ಲಿದ್ದು ನಿಮಗೆ 7ನೇ ಮನೆ ನೋಡ್ತಾ ಇದ್ದಾನೆ. ಆ ನೋಡೋದು ತುಂಬ ಲಾಭವನ್ನೇ ಕೊಡ್ತಾನೆ ಅಂತ ಹೇಳ್ಬೋದು. ಒಳ್ಳೆ ಫ್ರೆಂಡ್ಸ್, ಪಾರ್ಟ್ನರು, ಲೈಫ್ ಪಾರ್ಟ್ನರು ಬರೋಂಥದ್ದು, ಮಾರ್ಗದರ್ಶನ ಕೊಡೋಂಥವ್ರು, ಒಳ್ಳೆ ಎಲ್ಲೇ ಹೋಗಲಿ ಇವ್ರಿಗೊಂದು ಗೌರವ, ಬಾರಪ್ಪ ಅಂಥೇಳಿ ಇವ್ರಿಗೆ ಫ್ರೆಂಡ್ಸ್, ಪಾರ್ಟ್ನರು, ಸಲಹೆ ಎಲ್ಲ ಸಹಕಾರ ನೀಡೋಂಥದ್ದು ಆಗುತ್ತದೆ. ಅದೇ ರೀತಿ 8ಮ ಗುರು ನೋಡಿ, 8ಮ ಸ್ಥಾನದಲ್ಲಿ ಗುರು ಬಂದ್ರೂ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಯಾಕಂದರೆ ಆಯುಷ್ಯ ಆರೋಗ್ಯ ಸ್ಥಾನ ಶತ್ರು ಸ್ಥಾನದಲ್ಲಿ, ಶುಕ್ರನ ಮನೆಯಲ್ಲಿ ಗುರು ಬಂದರೆ ಸ್ವಲ್ಪ ತೊಂದರೆ ಉಂಟಾಗೋಂಥದ್ದು. ಈ ರೀತಿಯಾಗಿ 8ಮ ಸ್ಥಾನ, 6ಮ ಸ್ಥಾನ, 12ಶ ಸ್ಥಾನ, 12ನೇ ಮನೆ ಈ ರೀತಿ ಬಂದಾಗ ಏನು ಮಾಡ್ಕೋಬೇಕು, ಕಡೆಯದಾಗಿ ಪರಿಹಾರವನ್ನು ತಿಳಿಸ್ತಾ ಹೋಗೋಣ. ಅದೇ ರೀತಿ 9ನೇ ಮನೆ ನೋಡ್ರಿ, ವೃಶ್ಚಿಕ ರಾಶಿಯಲ್ಲಿ ಗುರು ಬಂದ್ರೂ ಅದೃಷ್ಟ ಲಾಭ, ತಂದೆ ಹಿರಿಯರಿಂದ ನೀವು ಮಾಡಿದ ಅದೃಷ್ಟ, ತಂದೆ ತಾಯಿ ಮಾಡಿದ ಪುಣ್ಯ ಫಲ ನಿಮಗೆ ಬಂದು ಲಾಭವನ್ನು ಕೊಡುವಂಥದ್ದು ಆಗಿಬಿಡುತ್ತೆ. ಯಾಕಂದರೆ ಭಾಗ್ಯದಲ್ಲಿ ಗುರು ನಿಂತು ಮತ್ತೆ ಲಗ್ನವನ್ನು ತನ್ನ ಸ್ವಂತ ಮನೆಯನ್ನು ತಾನೇ ನೋಡಿ ತುಂಬ ಅದೃಷ್ಟ ಯೋಗವನ್ನು ಕೊಡ್ತಾನೆ ಅಂತ ಅನ್ಕೋಬೇಕು. ಅದೇ ರೀತಿ 10ನೇ ಮನೆ ನೋಡಿ, ಧನಸ್ಸು ರಾಶಿಯಲ್ಲಿ ಏನಾದರೂ ಗುರು ಬಂದರೆ ಅಲ್ಲಿನೂ ಕೇಂದ್ರದ ಸ್ಥಾನ ಆಗುತ್ತೆ. ಉದ್ಯೋಗದಲ್ಲಿ ಉನ್ನತ ಅಧಿಕಾರ, ಯೋಗ, ಅದೃಷ್ಟ ಎಲ್ಲ ಕೊಡ್ತಾರೆ. ಆದರೆ ಕೇಂದ್ರಾಧಿಪತ್ಯ ದೋಷದಿಂದ ಎಷ್ಟೇ ಶ್ರಮ ಪಟ್ಟರೂ ನಿಮಗೆ ಮಾನ್ಯತೆ ಸಿಗಲ್ಲ, ನಿಮಗೆ ಸ್ವಲ್ಪ ಅಪಮಾನ ಅವಮಾನಗಳು ಬರುತ್ತದು. ಆದ್ರೂ ಇಲ್ಲಿ ಧನಸ್ಸು ರಾಶಿ ಸ್ವಂತ ಮನೆಯಲ್ಲಿ ಆಗೋದ್ರಿಂದ ಸ್ವಲ್ಪ ಅಧಿಕಾರ ಯೋಗ, ಅದೃಷ್ಟ ಇದ್ದೇ ಇರುತ್ತೆ ಅಂತ ಅನ್ಕೋಬಹುದು. ಒಂದು ಟೀಚರ್ ಆಗಿ ಗುರು ಮಾರ್ಗದರ್ಶನ ಕೊಡೋಂಥವ್ರು, ಮೀನರಾಶಿ ಗುರು ಆಗಿ, 10ನೇ ಮನೆಯೂ ಗುರು ಆಗಿ ಇವರು ಮಾರ್ಗದರ್ಶಕರ ಆಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡೋಂಥವ್ರು ಆಗಿರುತ್ತಾರೆ ಅಂತ ನಾವು ತಿಳಿಯಬೇಕು. ಅದೇ ರೀತಿ 11ನೇ ಮನೆ ನೋಡಿ, 11ನೇ ಮನೆಯಲ್ಲಿ ಗುರು ಮಕರ ರಾಶಿ ಅಂತ ಹೇಳ್ತೀವಿ. ಮಕರ ರಾಶಿಗೆ ಬಂದಾಗ ಮೀನರಾಶಿಯಿಂದ 11ನೇ ಮನೆ ಮಕರ ರಾಶಿಯಲ್ಲಿ ಬಂದಾಗ ಗುರು ನೀಚನಾಗಿಬಿಡ್ತಾನೆ. ಅಲ್ಲಿ ನೀಚನಾದರೆ ಏನಾಗುತ್ತೆ, ಅಜ್ಜ ಅಮ್ಮನ ಆಸ್ತಿ ದುಡ್ಡು ಎಲ್ಲ ಇರುತ್ತೆ, ಅನುಭವಿಸೋಕ್ಕಾಗಲ್ಲ. ಕೋರ್ಟು ಕಚೇರಿ ತಂಟೆ ತಕರಾರು ಮಾಡಿ ಬರೀ ಅಲ್ದಾಟಿ ಅದರಿಂದ ತುಂಬ ಶ್ರಮವನ್ನು ಪಡೆಯಬೇಕಾಗುತ್ತೆ. ಈ ಶ್ರಮಕ್ಕೇನು ಪರಿಹಾರ, ಯಾಕೆ ನಮಗೆ ಹಿಂಗಾಯ್ತು ಗುರುಜಿ, ಅದನ್ನು ನಾವು ಪಡ್ಕೊಂಬಂದಿರೋದು ಅಂತ. ಆ ಮನೆಗೆ ಬರಬೇಕಂತ ನಾವು ಹೇಳಿರಲ್ಲ, ನೀವು ಹೇಳಿರಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಗುರುಪಥವನ್ನು ಚೇಂಜ್ ಮಾಡ್ತಾ ಇರ್ತಾನೆ. ಯಾರೇ 12 ವರ್ಷಕ್ಕೊಮ್ಮೆ ಮಾಡಿದರೆ ಅವನು ಹುಟ್ಟಿದಾಗ ಎಲ್ಲಿರುತ್ತೆ ಅಲ್ಲಿಗೆ ಬಂದು ಸೇರುತ್ತೆ. ಅಂದರೆ ಒಂದು ವರ್ಷಕ್ಕೆ ಒಂದೊಂದು ಮನೆಯನ್ನು ಬದಲಾಯಿಸ್ತಾ ಹೋಗ್ತಾನೆ ಗುರುಗ್ರಹ. ಒಂದೊಂದು ರಾಶಿಗೆ 1 ವರ್ಷ ಬೇಕು. ಗುರು ಒಂದು ಮನೆಯಲ್ಲಿ 1 ವರ್ಷ ವಾಸವಾಗಿರ್ತಾರೆ. ಒಂದೊಂದು ವರ್ಷದಿಂದ ಒಂದು ಗುರು ಪಥವನ್ನು ಚೇಂಜ್ ಮಾಡ್ತಾನೆ. 11ನೇ ಮನೆಯಲ್ಲಿ ಈ ರೀತಿ ಆಯಿತು. 12ನೇ ಮನೆ ಕುಂಭರಾಶಿಗೆ ಏನಾದರೂ ಬಂದರೆ ಗುರು ವ್ಯಯಸ್ಥಾನ ಅಂತ ಹೇಳ್ತೀವಿ. ಎಷ್ಟೇ ಶ್ರಮಪಟ್ಟು ದುಡಿತೀರಿ ಹಣಕಾಸು ನಿಲ್ಲಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ 0. ಯಾಕಂದರೆ ವ್ಯಯಸ್ಥಾನದಲ್ಲಿ ಗುರು ಈ ಅನುಕೂಲತೆಗಳನ್ನು ಕೊಡಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಎಷ್ಟು ಖರ್ಚಿದೆ ಅಷ್ಟೇ ನಾವು ದುಡ್ಡನ್ನು ಇಟ್ಕೊಂಡು ಹೋಗ್ಬೇಕು ಜೇಬಲ್ಲಿ. ಹೆಚ್ಚು ಖರ್ಚಿಗಿಂತ ಜಾಸ್ತಿ ಇಟ್ಕೊಂಡು ಹೋದ್ರೂ ಖರ್ಚಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಮಗೆ ಅವಶ್ಯಕತೆ ಇದ್ದಷ್ಟೇ ನಾವು ದುಡ್ಡು ಅಕೌಂಟಲ್ಲಿ ಇಟ್ಕೊಳೋದು, ಪರ್ಸಲ್ಲಿ ಇಟ್ಕೊಳೋದು ಮಾಡಬೇಕು. ಹೆಚ್ಚು ದುಡ್ಡು ಇದ್ದರೆ ಹೆಚ್ಚು ಖರ್ಚಾಗಿ ಹೋಗ್ತದೆ. ಅದನ್ನ ಸೇಫಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಎಲ್ಲೋ ನೀವು ಕೂಡಿಡೋಂಥದ್ದು, ಫಿಕ್ಸ್ ಡಿಪಾಸಿಟ್ ಮಾಡಿ ಇಟ್ಕೋಬೇಕು. ಅಂದರೆ ನಿಮ್ಮ ದುಡ್ಡು ನಿಮ್ಮ ಕೈ ಸಿಗ್ದಂಗೆ ಇಟ್ಕೋಬೇಕು. ಅದೇ ಒಂದೇ ಟೆಕ್ನಿಕಲ್, ಆ ರೀತಿ ಅನ್ಕೋಬೇಕು. ಮತ್ತು 6, 8, 12ರಲ್ಲಿದ್ದರೆ ಏನು ಪರಿಹಾರ ಗುರುಜಿ, ಮತ್ತು ನೀಚನಾದರೆ ಏನು ಪರಿಹಾರ ಅಂತ ಎಷ್ಟು ಜನಗಳು ಕೇಳ್ತಾರೆ. ನಮಗೆ ಬೇಕಾಗಿರೋದೇನು ಜನಗಳಿಗೆ, ಇಲ್ಲಿ ಎಲ್ಲರಿಗೂ ನಮಗೆ ಕೆಟ್ಟದ್ದು ನಿಮ್ಮ ಜ್ಯೋತಿಷ್ಯಕ್ಕಿಂತ ನಮಗೆ ಪರಿಹಾರ, ಇದರಿಂದ ಹೆಂಗೆ ಹೊರಗೆ ಬರಬೇಕು ಅಂತ ತಿಳಿಸ್ಕೊಡಿ ಅನ್ನೋದೇ ಒಂದು ಮಾರ್ಗದರ್ಶನ ಆಗಿರ್ತದೆ. ಈ ರೀತಿ ನಿಮ್ಮ ಗುರು ನೀಚ ದೋಷ ಇರಲಿ, ದುಸ್ಥಾನದಲ್ಲಿದ್ರೂ 1, 3, 4, 6, 8, 10, 12ರಲ್ಲಿದ್ದರೆ ಅಶುಭ ಅಂತ ಹೇಳಿದ್ವಿ. ಈ ರಾಶಿಯಲ್ಲಿ ಈ ರೀತಿ ಇದ್ದರೆ ನೀವೇನು ಮಾಡಬೇಕಂದ್ರೆ ಗುರುಗ್ರಹ ಮಂತ್ರವನ್ನು ಹೆಚ್ಚಾಗಿ ಧ್ಯಾನ ಮಾಡೋಂಥದ್ದು. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅಂತ 9 ಬಾರಿ ಹೇಳೋಂಥದ್ದು. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಹೇಳೋಂಥದ್ದು 108 ಬಾರಿ. ಈ ರೀತಿ ಪ್ರತಿ ಗುರುವಾರ ಹಳದಿ ವಸ್ತ್ರ ಹಾಕ್ಕೊಂಡು ಪೂರ್ವ ದಿಕ್ಕಿಗೆ ಕೂತ್ಕೊಂಡೇ ಹೇಳಬೇಕು. ಹೇಳಿದ್ದೆ ಆದರೆ ತುಂಬ ಅದೃಷ್ಟ ಯೋಗ ಲಾಭಗಳನ್ನು ಕೊಡ್ತಾ ಹೋಗುತ್ತೆ. ಈ ರೀತಿ ಮಾಡಿ ನಿಮ್ಮ ಅನುಕೂಲತೆಯನ್ನು ಪಡಿಬೇಕು. ಮತ್ತು ಗುರುಗ್ರಹ ಇನ್ನೂ ಏನಾದರೂ ದಶಾಭುಕ್ತಿ ಇದೆ,
ಗುರು ನೀಚನಿದ್ದಾನೆ, ಏನು ಮಾಡಬೇಕು ಗುರುಜಿ ಅಂದರೆ ಕಡಲೆಕಾಳು ಹಳದಿ ವಸ್ತ್ರ ದಾನ ಮಾಡೋಂಥದ್ದು, ಅರಳಿ ಮರದ ಪ್ರದಕ್ಷಿಣೆ ಹಾಕೋಂಥದ್ದು, ಈ ರೀತಿ ಮಾಡೋದ್ರಿಂದ ಮತ್ತು ಗುರು ಹಿರಿಯರಿಗೆ ವೃದ್ಧರಿಗೆ ಸೇವೆ ಮಾಡೋಂಥದ್ದು, ಮತ್ತು ಹಣಕಾಸು ಕೊಡೋಂಥದ್ದು, ಅವ್ರ ಕೈಲಾದ ಸಹಾಯ ದಾನ ಮಾಡೋಂಥದ್ದು, ಮತ್ತು ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಾವು ಬೆಳಿಗ್ಗೆ ಎದ್ದು ಮತ್ತು ಸಾಯಿಬಾಬಾ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ದತ್ತಾತ್ರೇಯ ಸ್ವಾಮಿ, ನಿಮ್ಮ ಇಷ್ಟಾರ್ಥ ಯಾವುದೇ ಗುರು ಇರಲಿ, ನಿಮಗೆ ವಿದ್ಯೆ ಕಲಿಸಿದ ಗುರು ಇರಲಿ, ಮಾರ್ಗ ತೋರಿದ ಗುರು ಇರಲಿ, ಯಾವುದೇ ಗುರುಗಳಿಗೆ ವಂದಿಸಿ ಅವ್ರಿಗೆ ಪ್ರಣಾಮಗಳನ್ನು ಮಾಡಿ ಅವ್ರನ್ನ ಹೆಸರು ಎಲ್ಲೇ ಇರಲಿ ಅವ್ರು ನೆನೆಸ್ಕೊಂಡು ಗುರುಗಳನ್ನ ನೀವು ದಿನನಿತ್ಯ ಆರಂಭ ಮಾಡಿದ್ದೆ ಆದರೆ ಗುರು ದೋಷದಿಂದ ಮುಕ್ತರಾಗಿ ಒಳ್ಳೆಯ ಉಜ್ವಲ ಜೀವನ ಪಡೆಯಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನವಾಂಶ ಕುಂಡಲಿಯಲ್ಲಿ ನೀಚನಾಗಿದ್ದರೆ, ಲಗ್ನದಲ್ಲಿ ಯಾವ ಸ್ಥಿತಿ ಇದೆ ಇನ್ನೂ ನಿಮಗೆ ತಿಳಿತಾ ಇಲ್ಲ, ಇನ್ನೂ ನಾವು ತಿಳ್ಕೋಬೇಕು, ಈ ರೀತಿ ಏನಾದರೂ ಹೇಳದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲರ ಒಳಿತಿಗಾಗಿ ಮನೆಗೊಬ್ಬರ ಜ್ಯೋತಿಷ್ಯರಾಗಬೇಕೆಂದು ಕ್ಲಾಸನ್ನು ನಡೆಸ್ತಾ ಇದ್ದೇವೆ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ. ವಿಶೇಷ ಈ ಜ್ಯೋತಿಷ್ಯ ಅನ್ನೋದು ಎಲ್ಲರಿಗೂ ಮಾರ್ಗದರ್ಶನ ಆಗಬೇಕು. ಮನೆಯಲ್ಲಿ ಒಬ್ಬರು ಜ್ಯೋತಿಷ್ಯ ಆದರೆ ಇಡೀ ಕುಟುಂಬಕ್ಕೆ ಒಂದು ಒಳ್ಳೆಯದು ಅಂತ. ಆ ರೀತಿ ನೀವು ಅರ್ಥ ಮಾಡ್ಕೊಳೋಕ್ಕೆ ನೀವೇನಾದರೂ ಕಲಿಯೋ ಆಸಕ್ತಿ ಇದ್ದರೆ ಮುಂದಿನ ದಿನಗಳಲ್ಲಿ ಬಂದು ನೇರ ಭೇಟಿಯಾಗಿ ಆನ್ಲೈನ್ ಮುಖಾಂತರ ಕ್ಲಾಸುಗಳನ್ನು ಹೇಳಿಕೊಡಲಾಗುವುದು. ಈ ರೀತಿ ಎಲ್ಲ ಗ್ರಹಗಳ ಗೋಚಾರ ಫಲಗಳನ್ನು ಮತ್ತು ದ್ವಾದಶ ಭಾವಗಳ ಫಲಗಳನ್ನು ತಿಳಿಸಿ ನಿಮಗೆ ಅನುಕೂಲ ಆಗಲಿ ಎಂದು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಇದನ್ನು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಬಯಸಿ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಶಿವಾರ್ಪಣಮಸ್ತು.